ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಬಾಂಗ್ಲಾದೇಶ ಮತ್ತು ಭಾರತದ ನಡುವಿನ ಉದ್ವಿಗ್ನತೆ ಈಗ ಇನ್ನೊಂದು ಹಂತಕ್ಕೆ ಹೋಗಿದೆ. ಗಡಿಯಲ್ಲಿ ಬಾಂಗ್ಲಾ ಭಾರತವನ್ನ ಕೆಣಕೋಕೆ ಶುರು ಮಾಡಿದೆ. ಅಧಿಕೃತವಾಗಿ ಬಾಂಗ್ಲಾ ಒಳಗಡೆ ನುಗ್ಗೋಕೆ ಪ್ರಯತ್ನ ಮಾಡ್ತಿದ್ರು ಅಂತ ಬಾಂಗ್ಲಾದೇಶದ ಸೇನೆ ಇಬ್ಬರು ಭಾರತೀಯರನ್ನ ವಶಕ್ಕೆ ತಗೊಂಡಿದೆ. ದುರ್ಗಾಪುರ್ ಬಾರ್ಡರ್ ಔಟ್ಪೋಸ್ಟ್ ಮತ್ತು ದೌಲತ್ಪುರ್ ಬಾರ್ಡರ್ ನಲ್ಲಿ ಈ ಘಟನೆಯಾಗಿದೆ. ಬಂಧಿತರನ್ನ ಬಿಶ್ವಜಿತ್ ಬಾಬು ಕುಮಾರ್ ದಾಸ್ ಮತ್ತು ಮಹಮ್ಮದ್ ಬಾಬು ಅಂತ ಗುರುತಿಸಲಾಗಿದೆ. ಇವರು ಅಕ್ರಮವಾಗಿ ನಮ್ಮ ನೆಲಕ್ಕೆ ಬಂದಿದ್ರು, ಅದಕ್ಕಾಗಿ ಅರೆಸ್ಟ್ ಮಾಡಿದ್ದೀವಿ, ತನಿಖೆ ನಡೀತಾ ಇದೆ ಅಂತ ಬಿಜಿಬಿ ಬಾರ್ಡರ್ ಗಾರ್ಡ್ ಬಾಂಗ್ಲಾದೇಶ್ ಹೇಳಿದೆ. ಸದ್ಯ ಇದ್ರ ಬಗ್ಗೆ ಭಾರತ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದರೆ ಭಾರತ ಮತ್ತು ಬಾಂಗ್ಲಾ ನಡುವೆ ಬಿಸಿ ಹೆಚ್ಚಾಗ್ತಿರೋ ಹೊತ್ತಲ್ಲೇ ಬಾಂಗ್ಲಾ ಈ ಹೆಜ್ಜೆ ಇಟ್ಟಿದೆ. ಸದ್ಯ ಇವರು ಭಾರತೀಯರ ಅನ್ನೋ ಬಗ್ಗೆನೂ ಯಾವುದೇ ಕ್ಲಾರಿಟಿ ಇಲ್ಲ, ಸಾಕ್ಷ್ಯ ಕೊಟ್ಟಿಲ್ಲ. ಅತ್ತ ಬಾಂಗ್ಲಾದ ಒಳಗಡೆ ಹಿಂಸಾಚಾರ ಮುಂದುವರೆದಿದೆ. ಈಗ ಮದ್ರಸಾ ಒಂದರಲ್ಲಿ ಸ್ಫೋಟ ಆಗಿದೆ. ಕೇರಣಿಗಂಜ್ನಲ್ಲಿರೋ ಮದ್ರಸಾ ಬಿಲ್ಡಿಂಗ್ ನಲ್ಲಿ ದೊಡ್ಡ ಸ್ಫೋಟ. ಪರಿಣಾಮ 4 ಗಾಯಗೊಂಡಿದ್ದಾರೆ. ಇದರಲ್ಲಿ ಮಹಿಳೆಯರು ಮತ್ತು ಮಕ್ಕಳಿದ್ದಾರೆ. ಹಾಗೆ ಮದ್ರಸಾದ ಹಲವು ರೂಮ್ಗಳ ಗೋಡೆಗಳು ಮುರಿದು ಬಿದ್ದು ಹೋಗಿವೆ. ಅಕ್ಕಪಕ್ಕದ ಮನೆಗಳ ಗೋಡೆಯಲ್ಲೂ ಕೂಡ ಬಿರುಕು ಮೂಡಿದೆ. ಸ್ಫೋಟಕ ತಯಾರಿಸುವ ವಸ್ತುಗಳು ಮತ್ತು ಕೆಲ ಕೆಮಿಕಲ್ಸ್ ಲಭ್ಯ ಆಗಿದ್ದವು ಅಂತ ಪೊಲೀಸರು ಈಗ ಬಂದು ಎಲ್ಲ ಸೀಸ್ ಮಾಡಿ ತಗೊಂಡು ಹೋಗಿದ್ದಾರೆ. ಸ್ಥಳವನ್ನ ಸುತ್ತುವರೆದು ತನಿಖೆ ಶುರು ಮಾಡಿದ್ದಾರೆ. 50 ವಿದ್ಯಾರ್ಥಿಗಳು ಇಲ್ಲಿ ಕಲಿತಾ ಇದ್ರು. ಅದೃಷ್ಟವಶಾತ್ ಘಟನೆ ವೇಳೆ ಕ್ಲಾಸ್ ನಡೀತಾ ಇರಲಿಲ್ಲ, ಹೀಗಾಗಿ ವಿದ್ಯಾರ್ಥಿಗಳು ಬಚಾವಾಗಿದ್ದಾರೆ. ಸೊ ಇಲ್ಲಿ ಪ್ರಶ್ನೆ ಮೂಡ್ತಾ ಇರೋದು, ಸ್ಫೋಟಕಕ್ಕೆ ಬಳಸೋ ಕೆಮಿಕಲ್ಸ್ ಇಲ್ಲಿ ಯಾಕೆ ಸಿಕ್ಕಿದ್ವು, ಆ ಸಾಮಗ್ರಿ ಇಲ್ಲಿ ಯಾಕೆ ಸಿಕ್ಕಿದ್ವು, ಇವರೇನಾದ್ರೂ ಕೂಡ ಇಲ್ಲೇ ಸ್ಫೋಟಕವನ್ನ ತಯಾರಿಸೋ ಟ್ರೈನಿಂಗ್ ನಡೀತಾ ಇತ್ತಾ, ಆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರ ಅನ್ನೋ ಪ್ರಶ್ನೆಗಳು ಈಗ ಉದ್ಭವ ಆಗಿವೆ. ವರ್ಕ್ ಫ್ರಮ್ ಹೋಮ್ ಗಾನ್ ರಾಂಗ್, ಆ ಥರ ಏನಾದ್ರೂ ಆಯ್ತಾ ಅಂತ. ಮತ್ತೊಂದು ಕಡೆ ಬಾಂಗ್ಲಾದಲ್ಲಿ ಧಾರ್ಮಿಕ ಅಸಹಿಷ್ಣುತೆ ಮಿತಿ ಮೀರ್ತಾ ಇದೆ, ಪೀಕ್ಗೆ ಹೋಗ್ತಾ ಇದೆ. ಅಲ್ಲಿನ ಅಲ್ಪಸಂಖ್ಯಾತರ ಮೇಲೆ ವಿಪರೀತ ದಾಳಿಗಳಾಗ್ತಾ ಇದೆ. 2025 ಜೂನ್ ಮತ್ತು ಡಿಸೆಂಬರ್ ನಡುವೆ ಬಾಂಗ್ಲಾದಾದ್ಯಂತ ಹಿಂದೂಗಳ ವಿರುದ್ಧ ಧರ್ಮ ನಿಂದನೆ ಸ್ಯಾಕ್ರಿಲೇಜ್ ಆರೋಪದ ಮೇಲೆ ಕನಿಷ್ಠ 71 ಘಟನೆಗಳು ದಾಖಲಾಗಿವೆ. ಹೀಗಂತ ಹ್ಯೂಮನ್ ರೈಟ್ಸ್ ಕಾಂಗ್ರೆಸ್ ಫಾರ್ ಬಾಂಗ್ಲಾದೇಶ್ ಮೈನಾರಿಟೀಸ್ ಹೊಸ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಿದೆ. ಈ ಕೇಸ್ಗಳು ಬಾಂಗ್ಲಾದ ರಂಗ್ಪುರ್, ಚಾಂದ್ಪುರ್, ಚಟ್ಟೋಗ್ರಾಮ್, ಖುಲ್ನಾ ಸೇರಿ ಒಟ್ಟು 30ಕ್ಕೂ ಅಧಿಕ ಜಿಲ್ಲೆಗಳಲ್ಲಿ ದಾಖಲಾಗಿದ್ವು. ಜೊತೆಗೆ ಬಾಂಗ್ಲಾದಲ್ಲಿ ಈ ರೀತಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿರೋ ಕೇಸಸ್ ರ್ಯಾಂಡಮ್ ಅಲ್ಲ, ಇಲ್ಲಿ ಪ್ಯಾಟರ್ನ್ ಇದೆ. ಒಂದೇ ನೇಚರ್ನ ಕೇಸ್, ಸಿಸ್ಟಮ್ಯಾಟಿಕ್ ದಾಳಿಗಳು, ಧರ್ಮ ನಿಂದನೆ ಮಾಡ್ತಿದ್ದಾರೆ ಅನ್ನೋ ಸುಳ್ಳು ಆರೋಪಗಳನ್ನ ಹೊರಿಸೋದು, ಆಮೇಲೆ ದಾಳಿ ಮಾಡೋದು, ಈ ರೀತಿ ಮಾಡ್ತಾ ಇದ್ದಾರೆ. ಕೇವಲ ಮೂಲಭೂತವಾದಿಗಳ ಗುಂಪು ಮಾತ್ರ ಅಲ್ಲ, ಈ ಆರೋಪ ಬಂದ ಮೇಲೆ ಪೊಲೀಸರು ಬಂದವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಮೈನಾರಿಟೀಸ್ ಅನ್ನ. ಆ ನಂತರ ಅದೇ ಸುಳ್ಳು ಆರೋಪದ ಮೇಲೆ ಇಡೀ ಸಮುದಾಯಕ್ಕೆ, ಆರೋಪ ಹೊತ್ತವರ ಮೇಲೆ ಮಾತ್ರ ಅಲ್ಲ, ಈ ಎಂಟೈರ್ ಹಿಂದೂ ಕಮ್ಯುನಿಟಿ ಅವರೇ ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳಿ ಅವರ ಅಕ್ಕಪಕ್ಕದವರು, ಇಡೀ ಸಮುದಾಯವನ್ನ ಆ ಆಸುಪಾಸಲ್ಲಿರೋ ಎಲ್ಲರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಬಾಂಗ್ಲಾದಲ್ಲಿ ಹಿಂಸಾಚಾರ ಹೆಚ್ಚಾಗ್ತಾ ಇದ್ದು ಈ ಸಿಲಿಗುರಿ ಕಾರ್ಡ್ ಅಥವಾ ಚಿಕನ್ ನೆಕ್ ಪ್ರದೇಶ, ಅಲ್ಲಿರೋ ಹೋಟೆಲ್ಗಳು ದೊಡ್ಡ ನಿರ್ಧಾರ ಮಾಡಿವೆ. ಯಾವುದೇ ಬಾಂಗ್ಲಾ ಪ್ರವಾಸಿಗರಿಗೆ ಅಕೊಮೊಡೇಷನ್ ಕೊಡೋದಿಲ್ಲ. ಅವರು ಮೆಡಿಕಲ್ ವೀಸಾ ಅಡಿಯಲ್ಲಿ ಬಂದರೂ ಕೂಡ ಸಾಧ್ಯ ಇಲ್ಲ. ಮೊದಲು ದೇಶ, ಆಮೇಲೆ ಬಿಸ್ನೆಸ್ ಅಂತ ಗ್ರೇಟರ್ ಸಿಲಿಗುರಿ ಹೋಟೆಲಿಯರ್ಸ್ ವೆಲ್ಫೇರ್ ಅಸೋಸಿಯೇಷನ್ನ ಜಂಟಿ ಕಾರ್ಯದರ್ಶಿ ಉಜ್ಜಲ್ ಘೋಷ್ ಹೇಳಿದ್ದಾರೆ. ನಂತರ ಸ್ವಲ್ಪ ಬದಲಾವಣೆ ತಂದು ಮಾನವೀಯತೆ ದೃಷ್ಟಿಯಿಂದ ಮೆಡಿಕಲ್ ಮತ್ತು ಸ್ಟೂಡೆಂಟ್ ವೀಸಾದಲ್ಲಿ ಬರೋರಿಗೆ ಮಾತ್ರ ಅಕೊಮೊಡೇಷನ್ ಕೊಡ್ತೀವಿ ಅನ್ನೋ ಬದಲಾವಣೆಯನ್ನು ಮಾಡಿದ್ದಾರೆ. ಈ ಮಧ್ಯೆ ಭಾರತ ಚೀನಾ ನಡುವೆ ಭವಿಷ್ಯದಲ್ಲಿ ಸಂಘರ್ಷ ನಡೆಯೋ ಚಾನ್ಸಸ್ ಇದೆ ಅಂತ ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿದೆ. ಹಿಮಾಲಯದ ಗಡಿ ಭಾಗದಲ್ಲಿ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಭಾರತ ರಸ್ತೆ, ಟನಲ್ ಮತ್ತು ಲ್ಯಾಂಡಿಂಗ್ ಸ್ಟ್ರಿಪ್ಸ್ ಅನ್ನ ನಿರ್ಮಾಣ ಮಾಡ್ತಾ ಇದೆ. ಭವಿಷ್ಯದಲ್ಲಿ ಚೀನಾ ಜೊತೆ ಯುದ್ಧ ಆಗಬಹುದು ಅನ್ನೋ ವಿಚಾರವನ್ನ ಮೈಂಡಲ್ಲಿ ಇಟ್ಕೊಂಡೇ ಭಾರತ ಇಷ್ಟೆಲ್ಲ ತಯಾರಿ ಮಾಡ್ಕೊಳ್ತಾ ಇದೆ. ಅತ್ತ ಚೀನಾ ಕೂಡ ಬಾರ್ಡರ್ ನಲ್ಲಿ ಹಲವು ದಶಕಗಳಿಂದ ರಸ್ತೆ ಮಾಡ್ತಾ ಇದೆ, ಮೂಲ ಸೌಕರ್ಯ, ರೈಲ್ವೆ ಎಲ್ಲವನ್ನ ಮಾಡ್ತಾ ಇದೆ. 2020ರಲ್ಲಿ ಗಲ್ವಾನ್ ಗಡಿ ಸಂಘರ್ಷದ ಟೈಮ್ನಲ್ಲಿ ಭಾರತ ಮೂಲಸೌಕರ್ಯ ವಿಚಾರದಲ್ಲಿ ತುಂಬಾ ಹಿಂದೆ ಇತ್ತು, ವೀಕ್ ಇತ್ತು. ಚೀನಾ ಗಂಟೆಗಳಲ್ಲಿ ತನ್ನ ಸೇನೆಯನ್ನು ನಿಯೋಜನೆ ಮಾಡ್ತು ಅಲ್ಲಿ, ಆದರೆ ಭಾರತಕ್ಕೆ ಸೈನಿಕರ ನಿಯೋಜನೆಗೆ 1 ವಾರ ಹಿಡಿತು. ಹೀಗಾಗಿ ಭಾರತ ಎಚ್ಚೆತ್ತುಕೊಂಡು ಕಳೆದ 5 ವರ್ಷಗಳಲ್ಲಿ ಹೆವಿ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ಕೊಳ್ತಿದೆ. ಅಲ್ಲಿ ಯುದ್ಧ ನಡೆಯೋ ಸಾಧ್ಯತೆ ಇದೆ ಇಲ್ಲಿ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ಹೇಳಿದೆ. ಅಲ್ಲದೆ ಹಿಂದೆ ಲಡಾಖ್ನ ಉತ್ತರ ಭಾಗದಲ್ಲಿ ಲಾಜಿಸ್ಟಿಕ್ಸ್ ಸಪ್ಲೈ ಮಾಡೋ ಕಾರ್ಯಾಚರಣೆಯ ಮುಖ್ಯಸ್ಥ ಮೇಜರ್ ಜನರಲ್ ಅಮೃತ್ ಪಾಲ್ ಸಿಂಗ್ ಹೇಳಿಕೆಯನ್ನ ಉಲ್ಲೇಖ ಮಾಡಲಾಗಿದೆ. ಮೂಲ ಸೌಕರ್ಯ ಅಭಿವೃದ್ಧಿ ವಿಚಾರದಲ್ಲಿ ತಮ್ಮ ಸಂಪೂರ್ಣ ತಂತ್ರವನ್ನ ಬದಲಾಯಿಸುವ ಅವಶ್ಯಕತೆ ಇದೆ ಅಂತ ಅಮೃತ್ ಪಾಲ್ ಹೇಳಿದ್ರು. ಸೊ ಭಾರತ
ಭಾರತ ಅದಕ್ಕೆ ತಕ್ಕಂತೆ ಈಗ ವರ್ಕ್ ಮಾಡ್ತಾ ಇದೆ ಅಂತ ವಾಲ್ ಸ್ಟ್ರೀಟ್ ಜನರಲ್ ಮೆನ್ಷನ್ ಮಾಡಿದೆ. ಅರುಣಾಚಲ ವಿಚಾರವಾಗಿ ಅಮೆರಿಕ ಸರ್ಕಾರ ಅಂದ್ರೆ ಪೆಂಟಗನ್ನ ರಿಪೋರ್ಟ್ ಬಂತಲ್ಲ, ಚೀನಾ ಇದನ್ನ ಇಂಪಾರ್ಟೆಂಟ್ ವಿಚಾರವಾಗಿ ಕನ್ಸಿಡರ್ ಮಾಡುತ್ತೆ, ಭಾರತದ ವಿರುದ್ಧ ಇದೆ ಚೀನಾ ಈ ವಿಚಾರದಲ್ಲಿ ಅಂತ ಹೇಳಿ, ಅರುಣಾಚಲ ವಿಚಾರದಲ್ಲಿ ಅಂತ ಅಮೆರಿಕದ ರಕ್ಷಣಾ ಇಲಾಖೆ ಪೆಂಟಗನ್ ರಿಪೋರ್ಟ್ ಮಾಡ್ತಲ್ಲ. ಅದರ ಬೆನ್ನಲ್ಲೇ ಅಮೆರಿಕನ್ ಮೀಡಿಯಾ ಕೂಡ ಚೀನಾ ಭಾರತ ನಡುವೆ ಸರಿ ಇಲ್ಲ, ಯುದ್ಧ ಆಗ್ಬೋದು ಅಂತ ತುತ್ತೂರಿ ಓದೋಕ್ ಶುರು ಮಾಡಿವೆ. ನಿಜ, ಚೀನಾ ನಂಬಕ್ಕಾಗಲ್ಲ. ಚೀನಾ ಅರುಣಾಚಲ ಪ್ರದೇಶ ವಿಚಾರದಲ್ಲಿ ಹಾಗೆ ಲಡಾಖ್ ವಿಚಾರದಲ್ಲಿ POK ವಿಚಾರದಲ್ಲಿ ನಮ್ಮ ವಿರುದ್ಧ ಇದೆ ನಿಜ. ಆದ್ರೆ ಸಂಬಂಧ ರಿಪೇರಿ ಮಾಡೋಕೆ ಭಾರತ ಮತ್ತು ಚೀನಾ ಇಬ್ರು ಪ್ರಯತ್ನ ಶುರು ಮಾಡಿರೋ ಹೊತ್ತಲ್ಲೇ ಅಮೆರಿಕ ಜೋರಾಗಿ ತನ್ನ ಕಹಳೆ ಕೊಂಬನ್ನ ಮಧ್ಯಕ್ಕೆ ನುಗ್ಗಿಸಿ ಊದೋಕ್ ಶುರು ಮಾಡಿದೆ. ಚೀನಾ ನಿಮ್ಮ ಶತ್ರು, ಚೀನಾ ನಿಮ್ಮ ಶತ್ರು, ಚೀನಾ ನಿಮ್ಮ ಶತ್ರು ಅಂತ ಭಾರತಕ್ಕೆ. ಹಾಗೆ ಸ್ನೇಹಿತರೆ, ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನ ಸೇರಬಹುದು. ಇನ್ನು ನವೆಂಬರ್ ಉಗ್ರ ದಾಳಿಯಿಂದ ಎಚ್ಚೆತ್ತುಕೊಂಡಿರೋ ದಿಲ್ಲಿ ಪೊಲೀಸರು ಹೊಸ ವರ್ಷಕ್ಕೂ ಮುಂಚೆ ದೊಡ್ಡ ಆಪರೇಷನ್ ಲಾಂಚ್ ಮಾಡಿದ್ದಾರೆ. ಶನಿವಾರ ಬೆಳಗ್ಗೆವರೆಗೆ ನಡೆದ 24 ಗಂಟೆಗಳ ಆಪರೇಷನ್ ನಲ್ಲಿ ಬರೋಬ್ಬರಿ 660 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಅಪರಾಧ ತಡೆಗಟ್ಟುವ ಉದ್ದೇಶದಿಂದ ಆಪರೇಷನ್ ಆಘಾತ್ 3.0 ಹೆಸರಲ್ಲಿ ಈ ಕಾರ್ಯಾಚರಣೆ ಲಾಂಚ್ ಮಾಡಲಾಗಿದೆ. ಸೌತ್ ಮತ್ತು ಸೌತ್ ಈಸ್ಟ್ ದಿಲ್ಲಿಯಲ್ಲಿ ಈ ಕಾರ್ಯಾಚರಣೆ ಟೈಮ್ನಲ್ಲಿ ಡಜನ್ ಗಟ್ಟಲೆ ಶಸ್ತ್ರಾಸ್ತ್ರ, ಲಕ್ಷಾಂತರ ರೂಪಾಯಿ ನಗದು ಸೀಸ್ ಮಾಡಲಾಗಿದೆ. ಅಕ್ರಮ ಮದ್ಯ, ಮಾದಕ ವಸ್ತು ಮತ್ತು ಕದ್ದ ವಸ್ತುಗಳನ್ನೆಲ್ಲ ಸೀಸ್ ಮಾಡಲಾಗಿದೆ. ಹಾಗೆ ಅನುಚಿತ ವರ್ತನೆ ತೋರಿದ್ದಾರೆ ಹಾಗೂ ಅಪರಾಧ ಕೃತ್ಯಗಳಲ್ಲಿ ಪಾಲ್ಗೊಂಡಿದ್ದಾರೆ ಅಂತ 155 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಈ ರೇಡ್ ವೇಳೆ ಸುಮಾರು 2800 ಜನರನ್ನ ವಿಚಾರಣೆ ನಡೆಸಲಾಗಿದೆ. ಇದು ವೆರಿ ಸಕ್ಸಸ್ಫುಲ್ ಆಪರೇಷನ್ ಅಂತ ದಿಲ್ಲಿ ಭದ್ರತಾ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ SK ಜೈನ್ ಹೇಳಿದ್ದಾರೆ. ಇನ್ನು ಈ ಕಾರ್ಯಾಚರಣೆ ವೇಳೆ 66 ಕೇಸ್ ದಾಖಲಿಸಲಾಗಿದೆ. ಶಸ್ತ್ರಾಸ್ತ್ರ ಕಾಯ್ದೆಯಡಿ 66 ಜನರ ಬಂಧನ ಆಗಿದೆ. ಈ ವೇಳೆ ಬಂಧಿತರಿಂದ 24 ಸ್ಥಳೀಯವಾಗಿ ನಿರ್ಮಿಸಿದ ಬಂದೂಕುಗಳನ್ನು ಸೀಸ್ ಮಾಡಲಾಗಿದೆ. 24 ಮಾರಕಾಸ್ತ್ರಗಳನ್ನ, ಇತರ ಮಾರಕಾಸ್ತ್ರಗಳನ್ನ ವಶಕ್ಕೆ ಪಡೆಯಲಾಗಿದೆ. 4000ಕ್ಕೂ ಅಧಿಕ ಲೀಟರ್ ಮದ್ಯ ಮತ್ತು 10 ಕೆಜಿ ನಶಾ ವಸ್ತುವನ್ನ ಸೀಸ್ ಮಾಡಲಾಗಿದೆ. ಇನ್ನೊಂದು ಕಡೆ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಹೊಸ ವರ್ಷಾಚರಣೆಗೆ ದಿನಗಣನೆ ಶುರುವಾಗಿದೆ. ಈ ಸಂಬಂಧ ನಗರದಲ್ಲಿ ಪಬ್, ಕ್ಲಬ್, ರೆಸ್ಟೋರೆಂಟ್ಗಳಿಗೆ ಮಧ್ಯರಾತ್ರಿ 1 ಗಂಟೆವರೆಗೆ ಪರ್ಮಿಷನ್ ಕೊಡಲಾಗಿದೆ ಅಂತ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಹೇಳಿದ್ದಾರೆ. ಎಂಟ್ರಿ, ಎಕ್ಸಿಟ್ ಪಾಯಿಂಟ್, ಫೈರ್ ಸೇಫ್ಟಿ, ಪಾರ್ಕಿಂಗ್, ಹೆಣ್ಮಕ್ಕಳ ಸೇಫ್ಟಿ, ಸಿಸಿ ಕ್ಯಾಮೆರಾ ಅಳವಡಿಕೆ ಹೀಗೆ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಅಳವಡಿಸೋಕೆ ಪಬ್ ಮಾಲೀಕರಿಗೆ ಸೂಚನೆ ಕೊಡಲಾಗಿದೆ. ಹೊಸ ವರ್ಷಾಚರಣೆ ವೇಳೆ ನಗರದಲ್ಲಿ ಭದ್ರತಾ ನಿಯೋಜನೆ ಮಾಡೋ ಬಗ್ಗೆ ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಭೆ ಮಾಡಿದ್ದಾರೆ. ಇನ್ನೊಂದು ಕಡೆ ಉತ್ತರಾಖಂಡ್ನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಮತ್ತು ನಕಲಿ ಬಾಬಾಗಳ ವಿರುದ್ಧ ಕಾರ್ಯಾಚರಣೆ ಜೋರಾಗಿದೆ. ಆಪರೇಷನ್ ಕಾಲನೇಮಿ ಅಡಿಯಲ್ಲಿ 19 ಬಾಂಗ್ಲಾ ವಲಸಿಗರು ಸೇರಿ 511 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ರಾಜ್ಯವ್ಯಾಪಿ ಈ ಕ್ಯಾಂಪೇನ್ ಮುಂದುವರೆದಿದೆ. ಬಂಧಿತ 19 ಅಕ್ರಮ ಬಾಂಗ್ಲಾ ವಲಸಿಗರಲ್ಲಿ 10 ಜನರನ್ನ ಬಾಂಗ್ಲಾಗೆ ದಬ್ಬಲಾಗಿದೆ, ಗಡಿಪಾರು ಮಾಡಲಾಗಿದೆ. ಉಳಿದವರ ವಿರುದ್ಧ ಕಾನೂನು ಕ್ರಮ ಶುರುವಾಗ್ತಾ ಇದೆ. ಉತ್ತರಾಖಂಡ ಹರಿದ್ವಾರ್, ಡೆಹ್ರಾಡೂನ್, ಉಧಾಮ್ ಸಿಂಗ್ ನಗರ ಜಿಲ್ಲೆಗಳಲ್ಲಿ ಈ 511 ಜನರನ್ನ ಹಿಡಿಯಲಾಗಿದೆ. ಈ ಕ್ಯಾಂಪೇನ್ ಬಗ್ಗೆ ಉತ್ತರಾಖಂಡ್ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ರಿಯಾಕ್ಟ್ ಮಾಡಿದ್ದಾರೆ. ಈ ಕ್ಯಾಂಪೇನ್ ಯಾವುದೇ ನಿರ್ದಿಷ್ಟ ಸಮುದಾಯವನ್ನ ಗುರಿಯಾಗಿಸಿಕೊಂಡಿಲ್ಲ. ಕಾನೂನು ಸುವ್ಯವಸ್ಥೆ ಮತ್ತು ದೇವಭೂಮಿಯ ಘನತೆಯನ್ನ ಕಾಪಾಡೋಕೆ ಈ ಕ್ಯಾಂಪೇನ್ ಮಾಡಿದೀವಿ. ಔಟ್ಸೈಡರ್ಸ್ ನ ಹಿಡಿದಾಚೆ ಹಾಕ್ತಿದೀವಿ ಅಂತ ಹೇಳಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಕಾಲನೇಮಿ ಅಂದ್ರೆ ಏನು? ರಾಮಾಯಣದಲ್ಲಿ ಬರೋ ರಾಕ್ಷಸನ ಹೆಸರು. ಹನುಮಂತ ಅವರು ಈ ರಾಕ್ಷಸನನ್ನ ಮುಗಿಸ್ತಾರೆ ಅನ್ನೋ ನಂಬಿಕೆ ಇದೆ ರಾಮಾಯಣದಲ್ಲಿ. ಇನ್ನು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಬಂಧನ ಭೀತಿಗೆ ಒಳಗಾಗಿದ್ದ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಿದೆ. ಇನ್ನು ವೋಟ್ ಬ್ಯಾಂಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮತ್ತು ಕೇರಳದಲ್ಲಿರೋ ಕಮ್ಯುನಿಸ್ಟ್ ಸರ್ಕಾರ INDA ಕೂಟದ ಕಟ್ಟಾಳುಗಳು ಜಗಳ ಶುರು ಮಾಡ್ಕೊಂಡಿದ್ದಾರೆ. ಈಗ ಅಲ್ಲಿನ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರಕ್ಕೆ ಕ್ಲಾಸ್ ತಗೊಂಡಿದ್ದಾರೆ. ಏನಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀವಿ ನೋಡಿ, ಇಂಟ್ರೆಸ್ಟಿಂಗ್ ಇದೆ ಇದು. ಬೆಂಗಳೂರಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತು, ಬುಲ್ಡೋಸರ್ ಬಳಕೆ ಮಾಡ್ತು ಅಕ್ರಮ ತೆರವು ಮಾಡೋಕೆ. ಅದಕ್ಕೆ ಕೇರಳದ ಕಮ್ಯುನಿಸ್ಟ್ ಸರ್ಕಾರದವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. 200 ಮನೆಗಳನ್ನ ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಡೆಮಾಲಿಷನ್ ಮಾಡಲಾಗಿತ್ತು ಬಿಗಿ ಭದ್ರತೆಯೊಂದಿಗೆ. ಅದಕ್ಕೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಬೆಂಗಳೂರಲ್ಲಿ ಅನೇಕ ವರ್ಷಗಳಿಂದ ವಾಸಿಸ್ತಾ ಇದ್ರು ಪಾಪ ಮುಸ್ಲಿಂ ಕುಟುಂಬಗಳು, ಅವರ ಮನೆಗಳನ್ನ ಕಾಂಗ್ರೆಸ್ನವರು ಕೆಡವು ಬಿಟ್ಟಿದ್ದಾರೆ. ಛೇ, ಆಘಾತಕಾರಿ, ನೋವಿನ ಸಂಗತಿ ಅಂತ ಹೇಳಿದ್ದಾರೆ. ಉತ್ತರ ಭಾರತದಲ್ಲಿ ಬಿಜೆಪಿಯವರು ಮಾಡೋದನ್ನ ಕಾಂಗ್ರೆಸ್ನವರು ಮಾಡಕ್ ಶುರು ಮಾಡಿದ್ರೆ ನೀವು ಕರ್ನಾಟಕದಲ್ಲಿ ಅಂತ ಕೇಳಿದ್ದಾರೆ. ಕಪಟಿಗಳು, ಇವ್ರನ್ನ ಸೋಲಿಸಬೇಕು ಅಂತ ಹೇಳಿದ್ದಾರೆ ಪಿಣರಾಯಿ ವಿಜಯನ್ ಕಮ್ಯುನಿಸ್ಟರು. ಇದಕ್ಕೆ ಕರ್ನಾಟಕ ಕಾಂಗ್ರೆಸ್ನವರು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಿರಿಯ ನಾಯಕರವರು ಸತ್ಯ ತಿಳಿದೇ ಮಾತಾಡ್ತಿದ್ದಾರೆ. ಗೊತ್ತಾಗಲ್ವ ಅವರಿಗೆ? ಅಕ್ರಮವಾಗಿ ವಾಸ ಮಾಡ್ತಿದ್ದವರಲ್ಲಿ ಮುಸ್ಲಿಮರು ಮತ್ತೆ ಇನ್ನೊಂದು ಕಮ್ಯುನಿಟಿ ಅನ್ನೋ ಪ್ರಶ್ನೆ ಬರೋದಿಲ್ಲ. ಕೇರಳದಲ್ಲಿ ಚುನಾವಣೆ ಇದೆ, ಅದಕ್ಕೆ ಈ ತರ ಮಾಡ್ತಾ ಇದ್ದಾರೆ ಅವರು, ರಾಜಕೀಯ ಗಿಮಿಕ್ ಅಂತ DK ಉತ್ತರವನ್ನ ಕೊಟ್ಟಿದ್ದಾರೆ.
ಸಿದ್ದರಾಮಯ್ಯ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರೆಲ್ಲ ಅನಧಿಕೃತ ಜಾಗದಲ್ಲಿ ವಾಸ್ತವ್ಯ ಹೂಡಿದ್ರು, ಹಾಗಾಗಿ ಡೆಮೊಲಿಷನ್ ಮಾಡಿದೀವಿ, ಮಾನವೀಯತೆ ದೃಷ್ಟಿಯಿಂದ ಬೇರೆ ಕಡೆ ವ್ಯವಸ್ಥೆ ಮಾಡ್ತಾರೆ ಅಂತ ಸಿದ್ದರಾಮಯ್ಯ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ದಿಗ್ವಿಜಯ್ ಸಿಂಗ್ಗೆ ಅವಾಗ ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ನಾಲ್ಗೆ ಕಡಿತಾ ಇರುತ್ತಂತ ಕಾಣುತ್ತೆ. ಅವ್ರ ಪಕ್ಷಕ್ಕೂ ಮುಜುಗರ ಮಾಡ್ತಾರೆ, ಕೆಲವೊಂದ್ಸಲ ಎದುರಾಳಿ ಪಕ್ಷಕ್ಕೂ ಬಾಯಿ ಬಂದಂಗೆ ಬೈತಾ ಇರ್ತಾರೆ. ಅವ್ರದ್ದು ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ. ಈಗ ಏನ್ ಮಾಡಿದಾರೆ ಗೊತ್ತಾ, ಕಾಂಗ್ರೆಸ್ ಗಂಟಲಲ್ಲಿ ಬಿಸಿ ತುಪ್ಪ ಆಗಿದ್ದಾರೆ. ಈಗ ಅವರು RSS ಅನ್ನ ಹೊಗಳಿದ್ದಾರೆ, ಬಿಜೆಪಿಯನ್ನು ಹೊಗಳು ಬಿಟ್ಟಿದ್ದಾರೆ. ತಮ್ಮ ಅಧಿಕೃತ ಎಕ್ಸ್ ಅಕೌಂಟ್ ನಲ್ಲಿ 1990s ಟೈಮ್ ನಲ್ಲಿ PM ಮೋದಿ ಮತ್ತು LK ಅಡ್ವಾಣಿ ಜೊತೆಗಿದ್ದ ಫೋಟೋ ಶೇರ್ ಮಾಡಿದ್ದಾರೆ. ಆ ಫೋಟೋದಲ್ಲಿ ಅಡ್ವಾಣಿ ಚೇರ್ ಮೇಲೆ ಕೂತಿದ್ದು, ಮೋದಿ ಕಾಲ್ ಹತ್ರ ಕೂತಿದ್ದಾರೆ ಕೆಳಗಡೆ. ಈ ಪೋಸ್ಟ್ ಹಾಕಿ ಸಾಲುಗಳನ್ನ ಬರೆದಿದ್ದಾರೆ. ಒಂದು ಕಾಲದಲ್ಲಿ ನೆಲದ ಮೇಲೆ ಕುಳಿತಿದ್ದ ತಳಮಟ್ಟದ ಕಾರ್ಯಕರ್ತರು ಸಂಘ ಮತ್ತು ಬಿಜೆಪಿ ಪರಿಸರದ ಒಳಗಡೆ ಬೆಳೆದು ಹೇಗೆ CM ಮತ್ತು PM ಆಗೋಕೆ ಸಾಧ್ಯ ಆಯಿತು, ಇದು ಇಂಪ್ರೆಸಿವ್, ಇದು ಸಂಘಟನೆಯ ಶಕ್ತಿ, ಜೈ ಸಿಯಾರಾಮ್ ಅಂತ ಪೋಸ್ಟ್ ಹಾಕಿದ್ದಾರೆ. ಕಾಂಗ್ರೆಸ್ನಲ್ಲಿ ಆಗಲ್ಲ, ಇಲ್ಲಿ ಒಂದೇ ಫ್ಯಾಮಿಲಿ ಅಂಥೇಳಿ. ದಿಗ್ವಿಜಯ್ ಸಿಂಗ್ಗೆ ಮೊನ್ನೆ ತನಕ ಪ್ರಾಬ್ಲಮ್ ಇರಲಿಲ್ಲ, ಸೋನಿಯಾ ಗಾಂಧಿ ಜನರೇಷನ್ ಇರೋ ತನಕನೂ ಪ್ರಾಬ್ಲಮ್ ಇರಲಿಲ್ಲ. ರಾಹುಲ್ ಗಾಂಧಿ ಜನರೇಷನ್ ಬಂದ ಮೇಲೆ ಹಳಬರನ್ನೆಲ್ಲ ಮೂಲೆ ಗುಂಪು ಮಾಡಿದ್ರಲ್ಲ, ದಿಗ್ಗಿ ಬಾಬಾನ ಕೂಡ ಸೈಡಿಗೆ ಹಾಕಿದ್ರು. ಅಷ್ಟು ಕೇಳ್ತಿಲ್ಲ ಇವ್ರದೆಲ್ಲ ರಾಹುಲ್ ಗಾಂಧಿ ಈಗ. ಹಾಗಾಗಿ ಈಗ ಪ್ರಾಬ್ಲಮ್ ಶುರುವಾಗಿದೆ ದಿಗ್ಗಿ ಬಾಬಾಗೆ. ಈ ರೀತಿ ಕಮೆಂಟ್ ಹಾಕಿದ ಮಾತ್ರ ಅಲ್ಲ, ದಿಗ್ವಿಜಯ್ ಸಿಂಗ್, ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಜಯರಾಮ್ ರಮೇಶ್, PM ಮೋದಿ ಎಲ್ಲರನ್ನ ಟ್ಯಾಗ್ ಮಾಡಿದ್ದಾರೆ ಆ ಪೋಸ್ಟ್ಗೆ. ಇನ್ನು ದಿಲ್ಲಿಯಲ್ಲಿ ನಡೀತಾ ಇರೋ AICC ಕಾರ್ಯಕಾರಿಣಿ ಸಭೆ, ಕಾಂಗ್ರೆಸ್ನ ಹೈ ಲೆವೆಲ್ ಮೀಟಿಂಗ್, ಆ ಟೈಮ್ನಲ್ಲಿ ಪರಮೇಶ್ವರ್ ಅವ್ರನ್ನ CM ಮಾಡಬೇಕು ಅಂತ ಹೇಳಿ ಒಂದಷ್ಟು ಕಾರ್ಯಕರ್ತರು ಅಲ್ಲಿ ಘೋಷಣೆ ಕೂಗಿದ್ದಾರೆ, ಬ್ಯಾನರ್ ಹಿಡಿದು ಘೋಷಣೆ ಕೂಗಿದ್ದಾರೆ. ಎಲ್ಲರೂ ಇದ್ರು ಅಲ್ಲಿ. ಖರ್ಗೆ ಅವರು, ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, KC ವೇಣುಗೋಪಾಲ್, ಶಶಿ ತರೂರ್ ಸೇರಿ ಎಲ್ಲರೂ ಅಲ್ಲಿದ್ರು. ಆ ಟೈಮ್ನಲ್ಲಿ ಈ ಘೋಷಣೆ ಕೂಗಲಾಗಿದೆ. ಏನೋ ಈ ಮೀಟಿಂಗ್ ನಲ್ಲಿ ಮತಪಟ್ಟಿ ಪರಿಷ್ಕರಣೆ, SIR, ಇತ್ತೀಚೆಗೆ ಸಂಸತ್ನಲ್ಲಿ ಅಂಗೀಕಾರಗೊಂಡ ರಾಮ್ಜಿ ಬಿಲ್, ಅದಕ್ಕೆಲ್ಲ ವಿರೋಧ ವ್ಯಕ್ತಪಡಿಸಲಾಗಿದೆ. ಹಾಗೆ ಬಾಂಗ್ಲಾದಲ್ಲಿನ ಈಗಿನ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ. ಅಲ್ಲಿ ಹಿಂದೂಗಳ ಮೇಲೆ ಆಗ್ತಿರೋ ದೌರ್ಜನ್ಯದ ಬಗ್ಗೆ ಕಳವಳ ಇದೆ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೇಳಿದ್ದಾರೆ. ಹಾಗೆ ಜನವರಿ 5ರಿಂದ ದೇಶಾದ್ಯಂತ MG ನರೇಗಾ ಬಚಾವೋ ಆಂದೋಲನ ನಡೆಸೋಕು ತೀರ್ಮಾನ ಮಾಡಿದೀವಿ ಅಂತ ಹೇಳಿದ್ದಾರೆ. ಇನ್ನು ಮಧ್ಯಪ್ರದೇಶದ ಬಿಜೆಪಿ ಯುವ ಘಟಕದ ಉಪಾಧ್ಯಕ್ಷ ದೀಪೇಂದ್ರ ಬದೂರಿಯಾ ಮನೆ ಹೊರಗೆ ಚಳಿ ಕಾಯ್ತಾ ಕೂತಿದ್ದ ಜನರ ಮೇಲೆ ಕಾರ್ ಹತ್ತಿಸಿಬಿಟ್ಟಿದ್ದಾರೆ. ಪರಿಣಾಮ ಇಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ, ಹಲವರು ಗಂಭೀರ ಗಾಯಗೊಂಡಿದ್ದಾರೆ. ಈ ಘಟನೆ ಆಗ್ತಿದ್ದ ಹಾಗೆ ಸ್ಥಳೀಯರು ಹಿಡ್ಕೊಂಡು ಚೆನ್ನಾಗಿ ಚಚ್ಚಿ ಈ ಯುವ ನಾಯಕನನ್ನ ದೀಪೇಂದ್ರನನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆದ್ರೆ ಕಸ್ಟಡಿಯಿಂದ ತಪ್ಪಿಸ್ಕೊಂಡಿದ್ದಾರಂತೆ. ಅದೇನು ತಪ್ಪಿಸ್ಕೊಳ್ತಾರೆ, ಏನ್ ಕಾಯ್ತಾ ಇದ್ರು ಪೊಲೀಸರು ಹಾಗಾದ್ರೆ ಆ ಟೈಮ್ನಲ್ಲಿ? ಸದ್ಯ ಕೇಸ್ ದಾಖಲಿಸಿಕೊಂಡು ಹುಡುಕಾಟ ನಡೆಸ್ತಾ ಇದ್ದಾರಂತೆ. ಇನ್ನು 2017ರ ಉನ್ನಾವ್ ಅತ್ಯಾಚಾರ ಕೇಸ್ನಲ್ಲಿ ಈಗ CBIನೇ ಈ ಕುಲ್ದೀಪ್ ಸೆಂಗರ್ಗೆ ಶಿಕ್ಷೆ ಸಸ್ಪೆಂಡ್ ಮಾಡಿ ಹೊರಗೆ ಹೋಗ್ಬಿಟ್ಟಿದಾರಲ್ಲ ಹೈಕೋರ್ಟ್ನವರು, ಅದು ಸರಿ ಇಲ್ಲ, ಅವ್ರ ಒಳಗಡೆ ಇರಬೇಕು ಅಂತ ಹೇಳಿ CBIನೇ ತನಿಖಾ ಸಂಸ್ಥೆನೇ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಏನೋ ದಿಲ್ಲಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ರಾಷ್ಟ್ರೀಯ ಬಾಲ ಪುರಸ್ಕಾರ ಪಡ್ಕೊಂಡ ಮಕ್ಕಳ ಬಗ್ಗೆ ಇನ್ನಷ್ಟು ಮಾಹಿತಿ ಲಭ್ಯ ಆಗ್ತಾ ಇದೆ. ಫುಲ್ ಪಟ್ಟಿ ಹೊರಗೆ ಬರ್ತಾ ಇದೆ. ನಿಮಗೆ ನಿನ್ನೆ ಫುಲ್ ನ್ಯೂಸ್ ನಲ್ಲಿ ನಾವು ಮಾಹಿತಿಯನ್ನು ಕೊಟ್ವಿ ವೈಭವ್ ಸೂರ್ಯವಂಶಿ ಅವರಿಗೆ ಸಿಕ್ಕಿರೋದ್ರ ಬಗ್ಗೆ. ಈಗ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಒಟ್ಟು 20 ಮಕ್ಕಳಿಗೆ ಅವಾರ್ಡ್ ಸಿಕ್ಕಿರೋ ಡೀಟೇಲ್ ಲಭ್ಯ ಆಗ್ತಾ ಇದೆ. ಆ ಪೈಕಿ ಕರ್ನಾಟಕದ ಚಿನ್ನದ ಮೀನು ಅಂತ ಫೇಮಸ್ ಆಗಿರೋ 15 ವರ್ಷದ ಈಜುಪಟು ದಿನಿಧಿ ದೇಶಿಂಗು ಅವರು ಕೂಡ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ಬೆಂಗಳೂರಿನ ಈ ಬಾಲಕಿ ಮಹಿಳೆಯರ 200 ಮೀಟರ್ ಫ್ರೀ ಸ್ಟೈಲ್ನಲ್ಲಿ 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಅರ್ಹತೆ ಪಡ್ಕೊಂಡಿದ್ರು. ಅಲ್ಲದೆ 2022ರ ಏಷ್ಯನ್ ಕ್ರೀಡಾಕೂಟದಲ್ಲೂ ಕೂಡ ಸ್ಪರ್ಧಿಸಿದ್ದ ಭಾರತದ ಅತಿ ಕಿರಿಯ ವಯಸ್ಸಿನ ಕ್ರೀಡಾಪಟು ಅಂತ ಕೂಡ ಕರೆಸ್ಕೊಂಡಿದ್ರು. ಮತ್ತೊಂದು ಕಡೆ ಆಪರೇಷನ್ ಸಿಂಧೂರ್ ವೇಳೆ ಜೀವಕ್ಕೆ ಅಪಾಯ ಲೆಕ್ಕಿಸದೆ ಮನೆ ಸಮೀಪ ನಿಯೋಜನೆಗೊಂಡಿದ್ದ ಸೈನಿಕರಿಗೆ ಪಂಜಾಬ್ನ 10 ವರ್ಷದ ಶ್ರವಣ್ ಸಿಂಗ್ ಅನ್ನೋ ಬಾಲಕ ನಿತ್ಯ ಹಾಲು, ನೀರು, ಲಸ್ಸಿ ಎಲ್ಲ ತಲುಪಿಸ್ತಾ ಇದ್ದ. ಆ ಬಾಲಕನಿಗೂ ಗೌರವ ಕೊಡಲಾಗಿದೆ. ಉಳಿದಂತೆ ಆಂಧ್ರ, ಮಹಾರಾಷ್ಟ್ರ ಸೇರಿ ದೇಶದ 19 ಮಕ್ಕಳಿಗೂ ಪ್ರಶಸ್ತಿ ಸಿಕ್ಕಿದೆ. ಈ ನಡುವೆ ಢಾಕಾ ಕ್ಯಾಪಿಟಲ್ಸ್ನ ಅಸಿಸ್ಟೆಂಟ್ ಕೋಚ್ ಪಂದ್ಯದ ವೇಳೆನೆ, ಬಾಂಗ್ಲಾದೇಶ್ ಪ್ರೀಮಿಯರ್ ಲೀಗ್ನ ಮ್ಯಾಚ್ ವೇಳೆನೆ ಟೀಮ್ನ ಓಪನಿಂಗ್ ಸಂದರ್ಭದಲ್ಲಿ ಫೀಲ್ಡ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಕುಸಿದು ಪ್ರಾಣ ಕಳ್ಕೊಂಡಿದ್ದಾರೆ. ಏನು 2025ರ ಹುರೂನ್ ಇಂಡಿಯಾ ರಿಚ್ ಲಿಸ್ಟ್ ಪ್ರಕಟ ಆಗಿದೆ. ಇದರಲ್ಲಿ ಯಾರೆಲ್ಲ ಭಾರತೀಯ ಮೂಲದವರು ಸಿಕ್ಕಾಪಟ್ಟೆ ಶ್ರೀಮಂತರಿದ್ದಾರೆ, ಪ್ರೊಫೆಷನಲ್ಸ್ ಅಂತ ಹೇಳಿ ಪಟ್ಟಿ ಮಾಡಲಾಗಿದೆ. ಆರಿಸ್ಟಾ ನೆಟ್ವರ್ಕ್ನ CEO ಮತ್ತು ಅಧ್ಯಕ್ಷೆ ಜಯಶ್ರೀ ಉಳ್ಳಾಲ್ ರಿಚೆಸ್ಟ್ ಇಂಡಿಯನ್ ಪ್ರೊಫೆಷನಲ್ ಮ್ಯಾನೇಜರ್ ಲಿಸ್ಟ್ನಲ್ಲಿ ಟಾಪ್ ಸ್ಥಾನದಲ್ಲಿದ್ದಾರೆ. ಮೈಕ್ರೋಸಾಫ್ಟ್ CEO ಸತ್ಯ ನಾಡೆಲ್ಲಾ, ಗೂಗಲ್ CEO ಸುಂದರ್ ಪಿಚಾಯ್ ಅವರನ್ನೆಲ್ಲ ಹಿಂದಕ್ಕೆ ಭಾರತ ಮೂಲದ ಶ್ರೀಮಂತ CEO ಅಂತ ಈ ಲೇಡಿ ಕರೆಸ್ಕೊಂಡಿದ್ದಾರೆ. ಇವರ ನಂತರ ಸತ್ಯ ನಾಡೆಲ್ಲಾ ಮತ್ತು ಸುಂದರ್ ಪಿಚಾಯ್ ಇದ್ದಾರೆ. ಫೋರ್ಬ್ಸ್ ಪ್ರಕಾರ ಜಯಶ್ರೀ ಉಳ್ಳಾಲ್ ಅವರ ನೆಟ್ವರ್ತ್ ಡಿಸೆಂಬರ್ 27ರ ಹೊತ್ತಿಗೆ 50,170 ಕೋಟಿ ರೂಪಾಯಿ. ಅವರ ನೆಟ್ವರ್ತ್ ಆಧಾರದ ಮೇಲೆ ಅವರೀಗ ವಿಶ್ವದ 713ನೇ ಶ್ರೀಮಂತ ವ್ಯಕ್ತಿ. ಅದೇ ಸತ್ಯ ನಾಡೆಲ್ಲಾ ಅವರ ನೆಟ್ವರ್ತ್ 9,770 ಕೋಟಿ ರೂಪಾಯಿ. ಸುಂದರ್ ಪಿಚಾಯ್ ಅವರ ನೆಟ್ವರ್ತ್ 13,350 ಕೋಟಿ ರೂಪಾಯಿ. 2025ರಲ್ಲಿ ಭಾರತದ IPO ಮಾರ್ಕೆಟ್ ಫುಲ್ ಬೂಮ್ ಆಗಿದೆ. ಕಂಪನಿಗಳು ಇದುವರೆಗೆ 365 IPOಗಳನ್ನ ಲಾಂಚ್ ಮಾಡಿ ಬರೋಬ್ಬರಿ 1.95 ಲಕ್ಷ ಕೋಟಿ ರೂಪಾಯಿ ಫಂಡ್ ರೈಸ್ ಮಾಡಿವೆ. ಕಳೆದ ವರ್ಷದ ರೆಕಾರ್ಡ್ ಈಗ ಆಲ್ರೆಡಿ ಬ್ರೇಕ್ ಆಗಿದೆ.
ಮೇನ್ ಬೋರ್ಡ್ ಲಿಸ್ಟಿಂಗ್ಗಳು IPO ಮಾರ್ಕೆಟ್ಗೆ ಸುಮಾರು 94% ಕೊಡುಗೆ ಕೊಟ್ಟಿವೆ. 2024ರಲ್ಲಿ 336 IPOಗಳು ಲಾಂಚ್ ಆಗಿ 1.90 ಲಕ್ಷ ಕೋಟಿ ರೂಪಾಯಿ ಫಂಡ್ ರೈಸ್ ಆಗಿತ್ತು. ಇನ್ನು ಭಾರತದ ಮಲ್ಟಿನ್ಯಾಷನಲ್ IT ಕಂಪನಿ ಕೋಫೋರ್ಜ್ ಕ್ಯಾಲಿಫೋರ್ನಿಯಾ ಮೂಲದ AI ಕಂಪನಿ ಎಂಕೋರಾವನ್ನ ಸ್ವಾಧೀನಪಡಿಸಿಕೊಂಡಿದೆ. ಸುಮಾರು 21,133 ಕೋಟಿ ರೂಪಾಯಿ ಮೌಲ್ಯದ ಆಲ್ ಸ್ಟಾಕ್ ಡೀಲ್ನಲ್ಲಿ ಅಕ್ವೈರ್ ಮಾಡಿಕೊಂಡಿದೆ. ಇದು ಭಾರತದ ಮಿಡ್ ಟೈರ್ ಕಂಪನಿಯ ಅತಿದೊಡ್ಡ ವಿದೇಶಿ ಸ್ವಾಧೀನಗಳಲ್ಲಿ ಒಂದು ಅಂತ ಹೇಳಲಾಗ್ತಿದೆ. ಸ್ವಾಧೀನಕ್ಕೆ ಸಂಪೂರ್ಣವಾಗಿ ಈಕ್ವಿಟಿ ಮೂಲಕ ಫಂಡ್ ಮಾಡಲಾಗುತ್ತೆ ಅಂತ ಕಂಪನಿ ಹೇಳಿದೆ. ಇನ್ನು ಭಾರತದ ಫಾರೆಕ್ಸ್ ಅಥವಾ ವಿದೇಶಿ ವಿನಿಮಯ ಮೀಸಲು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅದರ ಡೇಟಾ RBI ಪಬ್ಲಿಕ್ ಮಾಡಿದೆ. ಡಿಸೆಂಬರ್ 19ಕ್ಕೆ ಕೊನೆಗೊಂಡ ವಾರದಲ್ಲಿ ಭಾರತದ ವಿದೇಶಿ ವಿನಿಮಯ ಸಂಗ್ರಹ $4.36 ಬಿಲಿಯನ್ ಜಂಪ್ ಆಗಿ $693.32 ಬಿಲಿಯನ್ ತಲುಪಿದೆ. ಒಂದೇ ವಾರದಲ್ಲಿ ಇಷ್ಟು ರೈಸ್ ಆಗಿದೆ. ಇನ್ನು ಸೋಲಾರ್ ವರ್ಲ್ಡ್ ಎನರ್ಜಿ ಸೊಲ್ಯೂಷನ್ಸ್ ಕಂಪನಿ ಮತ್ತು NTPC ರಿನ್ಯೂವಬಲ್ ಎನರ್ಜಿ ನಡುವೆ ಮಹತ್ವದ ಡೀಲ್ ಆಗಿದೆ. 725 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದ ಆಗಿದೆ. ಈ ಡೀಲ್ ನಡಿ ಸೋಲಾರ್ ವರ್ಲ್ಡ್ ಕಂಪನಿ NTPCಯ 250 ಮೆಗಾವ್ಯಾಟ್ ಸಾಮರ್ಥ್ಯದ ಗ್ರಿಡ್ ಕನೆಕ್ಟೆಡ್ ಸೋಲಾರ್ ಪವರ್ ಪ್ರಾಜೆಕ್ಟ್ನ ಡೆವಲಪ್ ಮಾಡುತ್ತೆ. ಮುಂದಿನ 2026-27ರ ಆರ್ಥಿಕ ವರ್ಷದ ಒಳಗಡೆ ಈ ಪ್ರಾಜೆಕ್ಟ್ ಪೂರ್ಣಗೊಳ್ಳೋ ನಿರೀಕ್ಷೆ ಇದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಏನೋ ಗೋಲ್ಡ್ ಲೋನ್ ಕಂಪನಿ ಮಣಪ್ಪುರಂ ಫೈನಾನ್ಸ್ಗೆ ಹೊಸ ಚೀಫ್ ಫಿನಾನ್ಷಿಯಲ್ ಆಫೀಸರ್ CFO ನೇಮಕ ಆಗಿದೆ. ಭುವನೇಶ್ ತಾರಾಶಂಕರ್ ಬಂದಿದ್ದಾರೆ. ಮತ್ತೊಂದು ಕಡೆ ಮಣಪ್ಪುರಂ ತನ್ನ ಸಬ್ಸಿಡರಿ ಕಂಪನಿ ಆಶೀರ್ವಾದ್ ಮೈಕ್ರೋ ಫಿನಾನ್ಸ್ ನಲ್ಲಿ ಹೆಚ್ಚುವರಿ 250 ಕೋಟಿ ರೂಪಾಯಿ ಹೂಡಿಕೆ ಮಾಡೋದಾಗಿ ಕೂಡ ಅನೌನ್ಸ್ ಮಾಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನವನ್ನ ಪಟ್ಟಿದ್ದೇವೆ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.